ಹಾಯ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ವೆಲ್ಕಮ್ ಟು ಪೂರ್ಣಿಮಾ ಮಂಜೇಗೌಡ್ರು ವ್ಲಾಗ್ಸ್. ಹೊಸ್ದಾಗಿ ಯಾರು ನೋಡ್ತಿದ್ದೀರಾ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬನ್ನಿ ನೋಡಿ ಬಿಫೋರ್ ಹೇಗಿದೆ ನೋಡಿ, ಹೇರ್ ರಿಮೂವ್ ಮಾಡೋಕ್ಕಿಂತ ಮುಂಚೆ ಹೇಗಿದೆ, ಆ ಪ್ಯಾಕ್ ಹಾಕಿದ್ಮೇಲೆ ಹೇಗಿದೆ ಅಂತ ನೋಡಿ. ಬಿಫೋರ್ ಮತ್ತು ಆಫ್ಟರ್ ಹಾಕಿದ್ದೀನಿ ಅಲ್ಲಿ ನೋಡಿ. ಯಾವ ಪ್ಯಾಕು, ಏನು ಕತೆ, ಏನಿದು ಹಿಂಗೆ ತಂಬ್ಲೈನ್ ಕೊಟ್ಬಿಟ್ಟಿದ್ದಾರಲ್ಲ, ವ್ಯಾಕ್ಸಿಂಗ್ ಹೇಳಿ ಬಾಯ್ ಅಂತ ನೋಡ್ತಾ ಇದ್ದೀರಾ ಸ್ನೇಹಿತರೆ. ಅದ್ರ ಡೀಟೇಲ್ ನಾನು ಪೂರಾ ಹೇಳ್ತೀನಿ. ಫಸ್ಟೇ ಹೇಳ್ಬಿಟ್ರೆ ಏನು ಮಾಡ್ತಿದ್ದಾರೆ ಅಂದರೆ ಜನ ಫುಲ್ ವೀಡಿಯೋನೇ ನೋಡ್ತಿಲ್ಲ, ಸ್ಟಾರ್ಟಿಂಗ್ ಇನ್ಫೋ ತಗೋತಾರೆ, ಎಕ್ಸಿಟ್ ಆಗಿಬಿಡ್ತಿದ್ದಾರೆ. ಸೊ ಹಾಗಾಗಿ ಫುಲ್ ವೀಡಿಯೋ ನೋಡಿ ಸ್ನೇಹಿತರೆ, ಲೈಕ್ ಮಾಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ಅರ್ಧ ತಿಳ್ಕೊಂಡಂತೂ ಟ್ರೈ ಮಾಡೋಕ್ಕೆ ಹೋಗಬೇಡಿ, ನಿಮ್ಮ ಸ್ಕಿನ್ನು ಡ್ಯಾಮೇಜ್ ಆಗುತ್ತೆ. ಸೊ ಪೂರಾ ವೀಡಿಯೋ ನೋಡಿ, ನಿಮ್ಮ ಡೌಟ್ಗಳನ್ನ ಕಮೆಂಟ್ಸ್ ಮಾಡಿ ನೀವು ಯೂಸ್ ಮಾಡಿ ನೋಡಿ. ಅದು ಯಾವ ಪ್ಯಾಕೆಟಲ್ಲಿರೋ ಪೌಡ್ರನ್ನ ನಾನು ಕಲಿಸ್ಕೊತಾ ಇದ್ದೀನಿ. ಇದು ಯಾವ ವ್ಯಾಕ್ಸಿಂಗ್ ಸ್ಟ್ರಿಪ್ಸು ಅಲ್ಲ, ಆ ಥರ ಏನೂ ಅಲ್ಲ. ಜೊತೆಗೆ ಈ ಥರ ಕ್ರೀಮ್ಗಳು ಬರುತ್ತಲ್ಲ, ವೀಟ್ ಕ್ರೀಮು ಅದು ಇದು ಆ ಥರನೂ ಅಲ್ಲ. ಇಟ್ಸ್ ಲೈಕ್ ಪ್ಯಾಕ್ ಅಷ್ಟೇ. ಆ ಪೌಡ್ರನ್ನ ನೀವು ನೀರಲ್ಲಿ ಕಲಿಸ್ಕೊಳ್ಳುವಂಥದ್ದು, ಅಪ್ಲೈ ಮಾಡಿಬಿಟ್ಟು ಒಂದು 20-30 ಮಿನಿಟ್ಸ್ಗೆ ಅದು ಡ್ರೈ ಆಗುತ್ತೆ. ಡ್ರೈ ಆದಮೇಲೆ ನೀವು ವಾಶ್ ಮಾಡ್ಕೊಳ್ಳುವಂಥದ್ದು ಅಷ್ಟೇ. ಸೊ ಇಟ್ಸ್ ಅ ವೆರಿ ವರ್ತ್ ಇಟ್ ಸ್ನೇಹಿತರೆ, ತುಂಬ ಯೂಸ್ ಆಗುತ್ತೆ. ನನಗಂತೂ ತುಂಬ ಯೂಸ್ ಆಯಿತು. ಜೊತೆಗೆ ಯಾವುದೇ ಸೈಡ್ ಎಫೆಕ್ಟ್ ಸಹ ಆಗಲಿಲ್ಲ. ಬಿಫೋರ್ ಎವ್ರಿ ಒನ್ ಹೊಸ್ದಾಗಿ ಯಾರು ನೋಡ್ತಾ ಇದ್ದೀರಾ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಜೊತೆಗೆ ಏನು ಹೇಳ್ತಿದ್ದೀನಿ ಅಂದರೆ, ಯಾರೇ ಪ್ಯಾಕ್ ತೋರಿಸ್ಲಿ, ಯಾವುದೇ ಯೂಟ್ಯೂಬರ್ ಇರಲಿ, ಯಾರೇ ಎಕ್ಸ್ಪರ್ಟ್ ಇರಲಿ, ಡೂ ಟೆಸ್ಟ್ ಪ್ಯಾಚ್ ಸ್ನೇಹಿತರೆ. ಇಟ್ ಮೇ ಬಿ ಫೇಸ್ಗಾಗ್ಬೋದು, ಏನಾದರೂ ಆಗ್ಬೋದು. ಟೆಸ್ಟ್ ಪ್ಯಾಚ್ ಟ್ರೈ ಮಾಡಿ. ನಿಮ್ಮ ಎರಡೂ ಕೈಗಳಿಗೆ ಅಥವಾ ಕಾಲುಗಳಿಗೆ ನೀವು ಹಚ್ಚೋಕ್ಕಿಂತ ಮುಂಚೆ ಟೆಸ್ಟ್ ಪ್ಯಾಚನ್ನ ಟ್ರೈ ಮಾಡಿ. ಒಂದೇ ಒಂದು ಚೂರು, ಒಂದು ಸ್ವಲ್ಪ ಬಿಟ್ಟು ತೊಗೊಂಡು ನಿಮ್ಮ ಕೈ ಮೇಲೋ ಹಚ್ಚಿ ಚೆಕ್ ಮಾಡಿ. ನಿಮಗೇನು ಇರಿಟೇಷನ್ ಆಗಲಿಲ್ಲ, ರ್ಯಾಷಸ್ ಆಗಲಿಲ್ಲ, ಏನೂ ಸಮಸ್ಯೆ ಇಲ್ಲ ಅಂದರೆ ಯು ಕ್ಯಾನ್ ಗೋ ವಿತ್ ಇಟ್. ಅದರ್ವೈಸ್ ಟ್ರೈ ಮಾಡಬೇಡಿ. ನಿಮ್ಗೊಂಚೂರು ಹಚ್ಚೋದಾಗಲೇ ಸಮಸ್ಯೆ ಅನ್ನಿಸ್ತು ಅಂದರೆ ಲೀವ್ ಇಟ್. ನಮ್ಮ ಆರೋಗ್ಯಕ್ಕಿಂತ, ನಮ್ಮ ಹೆಲ್ತ್ಗಿಂತ ಯಾವುದೂ ದೊಡ್ಡದಲ್ಲ. ನೋಡಿ, ಈ ಕನ್ಸಿಸ್ಟೆನ್ಸಿಲಿ ನಾನು ಅದನ್ನು ಕಲಿಸ್ಕೊಂಡಿದ್ದೀನಿ. ಲೈಕ್ ಪೇಸ್ಟ್ ಮಾದರಿ ಕಲಿಸ್ಕೊಂಡು ಹಚ್ಚೋದನ್ನು ನಾನು ತೋರಿಸ್ಕೊಡ್ತಾ ಇದ್ದೀನಿ ನೋಡಿ ಸ್ನೇಹಿತರೆ. ನಿಮ್ಮ ಹ್ಯಾಂಡ್ಸ್ನ ನೀಟಾಗಿ ವಾಶ್ ಮಾಡಿಕೊಂಡು, ವೈಪ್ ಮಾಡಿಕೊಂಡು, ಸೊ ಜನರಲ್ಲಾಗಿ ನೀವು ಕ್ರೀಮ್ ಎಲ್ಲ ಹೇಗೆ ಹಚ್ಚುತ್ತೀರಾ ಅದೇ ಥರ ನೀಟಾಗಿ ಕವರಪ್ ಮಾಡ್ಕೊಳ್ಳಿ. ಸೊ ಯಾವುದೋ ಗಡಿ ಬಿಡಿಲಿ ಫಂಕ್ಷನ್ಗೆ ಹೋಗೋದಿತ್ತು ಸ್ನೇಹಿತರೆ, ಆ ಟೈಮಿಂಗ್ಸಲ್ಲಿ ಹೆಂಗಿದ್ರೂ ಯೂಸ್ ಆಗುತ್ತೆ ಅಂತೇಳಿ ನಾನು ರೆಕಾರ್ಡ್ ಮಾಡ್ಕೊಬಿಡೋಣ, ನಾನು ಗಡಿ ಬಿಡಿಲಿ ಮಾಡಿದ್ದೀನಿ. ಇಫ್ ಇಟ್ ಈಸ್ ಏನಾದರೂ ಡಿಸ್ಸ್ಯಾಟಿಸ್ಫ್ಯಾಕ್ಷನ್ ಅಂತ ನಿಮಗೆ ಅನಿಸಿದ್ರೆ ಇಗ್ನೋರ್ ಇಟ್. ಈಗೇನು ಥ್ಯಾಂಕ್ಸ್ ಫಾರ್ ವಾಚಿಂಗ್. ಹೊಸ್ದಾಗಿ ಯಾರು ನೋಡ್ತಿದ್ದೀರಾ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಸೊ ಪ್ಯಾಕನ್ನ ಹಚ್ಕೊಳ್ಳೋದಷ್ಟೇ ನೀಟಾಗಿ, ನಿಮ್ಗೆ ಎಲ್ಲಿವರೆಗೂ ಹೇರ್ಸೆ. ಜೊತೆಗೆ ಏನು ಮೈಂಡೆಡ್ ಸ್ನೇಹಿತರೆ, ಇಟ್ ಈಸ್ ಓನ್ಲಿ ಫಾರ್ ಎಕ್ಸ್ಟರ್ನಲ್ ಯೂಸ್. ಬರೀ ಹೊರಭಾಗಕ್ಕಷ್ಟೇ ಬಳಸಬೇಕಾಗುತ್ತೆ. ನಿಮ್ಮ ಇಂಟರ್ನಲ್ ಆರ್ಗನ್ಸ್ಗಾಗಲಿ, ಪ್ರೈವೇಟ್ ಪಾರ್ಟ್ಸ್ಗಾಗಲಿ ಯು ಶುಡ್ ನಾಟ್ ಯೂಸ್ ಇಟ್. ಅಂಡರ್ ಆರ್ಮ್ಸ್ಗೂ ಸಹ ಬಳಸುವಾಗಿಲ್ಲ. ಸೊ ಇಟ್ ಈಸ್ ಓನ್ಲಿ ಫಾರ್ ಎಕ್ಸ್ಟರ್ನಲ್ ಯೂಸ್. ಅರ್ಥ ಆಯಿತಾ? ಸೊ ನಿಮ್ಗೆ ಎಷ್ಟು ಹೇರ್ ಇದೆ ಅನಿಸುತ್ತೆ ಅಷ್ಟುವರೆಗೂ ಸಹ ನೀವು ಹಾಕ್ಕೋಬೋದು. ಸೊ ನನಗೇನು ತುಂಬ ಏನು ಬರೋಲ್ಲ, ಸ್ವಲ್ಪ ಇರುತ್ತೆ. ಬಟ್ ನಾನು ಮೇಂಟೈನ್ ಮಾಡಲ್ಲ ಸ್ನೇಹಿತರೆ. ಇದನ್ನೆಲ್ಲ ಮೇಂಟೈನ್ ಮಾಡೋಕ್ಕಂತೂ ಆಗೋದಿಲ್ಲ ನಮಗಿರೋ ಸಿಚುವೇಷನಲ್ಲಿ. ಬಟ್ ಈ ಪ್ಯಾಕ್ ವರ್ತ್ ಇಟ್ ಅನ್ನಿಸ್ತು ನನಗೆ. ಯಾರೋ ಯೂಟ್ಯೂಬರ್ ಹಾಕಿದ್ದು ನಾನು ನೋಡಿದೆ ಅನಿಸುತ್ತೆ. ನನ್ನ ಸಿಸ್ಟರ್ ನನಗೆ ಹೇಳಿದ್ಮೇಲೆ ನಾನು ಪರ್ಸ್ನಲಿ ಆರ್ಡ್ರ್ ಮಾಡಿಕೊಂಡೆ. ಯೂಸ್ ಇಟ್ ಅನ್ನಿಸ್ತು, ವರ್ತ್ ಇಟ್ ಅನ್ನಿಸ್ತು. ಸೊ ಇಟ್ಸ್ ಅ ಕಡಿಮೆ ಪ್ರೈಸು ಸಹ, ತುಂಬ ಏನು ಪ್ರೈಸು ಇಲ್ಲ. ನಾನು ಆರ್ಡ್ರ್ ಮಾಡಿದ್ದು ಮೀಶೋನ ಫ್ಲಿಪ್ಕಾರ್ಟೋ ಗೊತ್ತಿಲ್ಲ. ಬೇಕು ಅಂದರೆ ನಾನು ನಿಮಗೆ ಲಿಂಕ್ನ ಶೇರ್ ಮಾಡ್ತೀನಿ. ಕಮೆಂಟ್ ಮಾಡಿದವ್ರಿಗೆ ಮಾತ್ರ ಶೇರ್ ಮಾಡ್ತೀನಿ, ಹೇಳಿ. ಸೊ ಅದರ ನೇಮೆಲ್ಲ ನಿಮ್ಗೆ ತೋರಿಸ್ತೀನಿ ನಾನು. ಆ ಪ್ಯಾಕ್ ಏನು ಕತೆ, ಆ ಪ್ಯಾಕ್ ಯಾವುದು ಅಂತ ಡೀಟೇಲಾಗಿ ತೋರಿಸ್ತೀನಿ. ನೀವು ಆರ್ಡ್ರ್ ಮಾಡ್ಕೋಬೋದು. ಬೇಕು ಅಂದರೆ ನಾನು ಲಿಂಕು ಸಹ ಕೊಡ್ತೀನಿ. ಜೊತೆಗೆ ನೀವು ಯಾವುದೇ ಪ್ರಾಡಕ್ಟ್ ಆರ್ಡ್ರ್ ಮಾಡಿ ಸ್ನೇಹಿತರೆ, ಬಟ್ ಅದಕ್ಕೆ ರಿವ್ಯೂ ಚೆಕ್ ಮಾಡಿ. ಒಂದೇ ಪ್ರಾಡಕ್ಟು 5-6 ಥರ ಇದ್ರಲ್ಲಿ ಸಿಗುತ್ತೆ. ಬಟ್ ರಿವ್ಯೂ ಚೆಕ್ ಮಾಡಿ, ಯಾವುದಕ್ಕೆ ರಿವ್ಯೂ ಪಾಸಿಟಿವ್ ಆಗಿದೆ ಅಂಥದನ್ನು ಮಸ್ಟ್ ಬೈ ಮಾಡಿ. ಸೊ ಪ್ರೈಸ್ 5-10 ರೂಪೀಸ್ ಡಿಫ್ರೆನ್ಸ್ ಇದೆ ಅದಕ್ಕೆ ಅಂತೇಳಿ ಗೊತ್ತಿಲ್ಲದಿರೋದನ್ನು ಬೈ ಮಾಡಬೇಡಿ. ಸೊ ಗೋ ಫಾರ್ ಗುಡ್ ಆ್ಯಂಡ್ ವರ್ತ್ ಇಟ್ ಪ್ರಾಡಕ್ಟ್ ಸ್ನೇಹಿತರೆ. ಬಿಕಾಸ್ ನಮ್ಮ ಸ್ಕಿನ್ನನ್ನು ನಾವು ಡ್ಯಾಮೇಜ್ ಮಾಡ್ಕೋಬಾರ್ದು, ತೊಂದರೆ ಮಾಡ್ಕೋಬಾರ್ದು. ಸೊ ಹಂಗಾಗಿ ನಾನು ಇದನ್ನೆಲ್ಲ ಸಾಮಾನ್ಯ ಮೇಂಟೈನೇ ಮಾಡಲ್ಲ ಸ್ನೇಹಿತರೆ. ನನ್ನ ಕೈಲಿ ಹೇರ್ಸ್ ಇದೆ, ಬಟ್ ಐ ಕೆನಾಟ್ ಡೂ ಇಟ್. ನನಗೆ ಇರೋ ಕೆಲಸಗಳು ಮಾಡೋಷ್ಟ್ರೊಳಗೆ ಸಾಕಾಗೋಗುತ್ತೆ. ಟ್ಯೂಷನು, ಮನೆ, ಮಕ್ಕಳು. ಬಟ್ ಇದನ್ನೆಲ್ಲ ಎಕ್ಸ್ಟ್ರಾ ಕೇರ್ ತೊಗೊಂಡು ಮಾಡೋಕ್ಕಾಗೋದಿಲ್ಲ. ಬಟ್ ಮಾಡಬೇಕು. ಹೆಣ್ಮಕ್ಳು ಸೆಲ್ಫ್ ಕೇರ್ ಮಾಡಿದ್ರೆ ಇಟ್ಸ್ ಗುಡ್ ಅಂತ. ಅವ್ರಿಗೊಂದು ಗುಡ್ ಫೀಲ್ ಬರುತ್ತೆ, ಗುಡ್ ಹಾರ್ಮೋನ್ಸ್ ಜನ್ರೇಟ್ ಆಗುತ್ತೆ, ಒಂದು ಕಾನ್ಫಿಡೆನ್ಸ್ ಲೆವೆಲ್ ಇನ್ನೂ ಎಕ್ಸ್ಟ್ರಾ ಆಗುತ್ತೆ. ಈಗ ನೋಡಿ, ಏನೋ ಒಂಥರ ಹೇರಿಗೆ ಅಪ್ಪರ್ ಲಿಪ್ಪೇ ತೊಗೊಳ್ಳಿ. ಅಪ್ಪರ್ ಲಿಪ್ ಹೇರಿದ್ದಾಗ ಒಂಥರ ಮುಜುಗರ ಇರುತ್ತೆ ಯಾರಿಗೆ ಆದರೂ. ನಾನು ಹೆಂಗೆ ಮಾತಾಡೋದು,
ಏನೋ ಗಂಡಸ್ರ ಥರ ಮೀಸೆ ಥರ ಬಂದುಬಿಟ್ಟಿದೆಯಲ್ಲ, ಈ ಥರ ಎಲ್ಲ ಇರುತ್ತೆ. ಅಂಥದ್ದನ್ನೆಲ್ಲ ಯು ಶುಡ್ ರಿಮೂವ್ ಇಟ್ ಅಲ್ವಾ. ಸೊ ಇಟ್ ಈಸ್ ಇನ್ಕ್ರೀಸ್ ಯುವರ್ ಏನು ಹ್ಯಾಪಿ ಹಾರ್ಮೋನ್ಸ್ನ ಇನ್ಕ್ರೀಸ್ ಮಾಡುತ್ತೆ, ನಿಮ್ಮ ಮೂಡ್ ಸ್ವಿಂಗ್ನ ಸ್ವಲ್ಪ ಟಾಲ್ರೇಟ್ ಮಾಡುತ್ತೆ. ಸೊ ಹಾಗಾಗಿ ಕೀಪ್ ಯುವರ್ ಸೆಲ್ಫ್ ಏನು ಪ್ಯಾಂಪರ್ ಮಾಡ್ಕೊಳ್ಳಿ, ತಪ್ಪೇನಿಲ್ಲ. ಬಟ್ ನನಗೆ ಟೈಮ್ ಇಲ್ಲದೆ ಇರೋದ್ರಿಂದ ನಾನು ಮೇಂಟೈನ್ ಮಾಡ್ತಿಲ್ಲ ಸ್ನೇಹಿತರೆ. ಅಪ್ಕಮಿಂಗ್ ಡೇಸ್ ಇದ್ರ ಬಗ್ಗೆ ವೀಡಿಯೋ ಮಾಡೋಣ. ಸೆಲ್ಫ್ ಕೇರ್ ಬಗ್ಗೆ, ಯಾಕೆ ಸೆಲ್ಫ್ ಕೇರ್ ಅಗತ್ಯ ಅನ್ನೋದ್ರ ಬಗ್ಗೆನೇ ಒಂದು ವೀಡಿಯೋ ಮಾಡೋಣ. ಸೊ ವೀಡಿಯೋ ಫುಲ್ ಯಾರೂ ನೋಡ್ತಾ ಇಲ್ಲ ಸ್ನೇಹಿತರೆ. ನನ್ನ ವ್ಯೂಸ್ ಚೆನ್ನಾಗಿ ಬರ್ತಾಯಿದೆ, ಬಟ್ ವಾಚ್ ಅವರ್ ತುಂಬ ಕಮ್ಮಿ ಇದೆ. ಸೊ ಪ್ಲೀಸ್ ಫುಲ್ ವೀಡಿಯೋ ನೋಡಿ ಸಪೋರ್ಟ್ ಮಾಡಿ. ಸೊ ನೋಡಿ, ಈ ಥರ ನೀಟಾಗಿ ಪ್ಯಾಕ್ ಮಾಡಿಕೊಂಡು ಡ್ರೈ ಮಾಡೋಕ್ಕೆ ಬಿಟ್ಬಿಡಿ. ಒಂದು ಅರ್ಧ ಗಂಟೆ ನಿಮ್ಗೆ ಎಷ್ಟು ಟೈಮ್ ಇರುತ್ತೆ. ನಾನು ಸ್ವಲ್ಪ ಬೇಗನೆ ತೊಳೆದುಬಿಟ್ಟೆ ಸ್ನೇಹಿತರೆ. ಇನ್ನು ಲಕ್ಕಿ ಹತ್ರ ಬರ್ತಿರ್ತಾಳೆ. ಸೊ ನೋಡಿ, ಅಲ್ಲಿವರೆಗೂ ಸಹ ಹಚ್ಬೋದು. ಅಲ್ಲೆಲ್ಲ ಹೇರ್ಸ್ ಇರುತ್ತಲ್ಲ ಬೆರಳ ಹತ್ರ ಎಲ್ಲ, ಅದೆಲ್ಲ ಹೋಗುತ್ತೆ. ಇಟ್ಸ್ ಅಗೇನ್ ಓನ್ಲಿ ಫಾರ್ ಎಕ್ಸ್ಟರ್ನಲ್ ಯೂಸ್. ಹ್ಯಾವ್ ಇನ್ ಅ ಮೈಂಡ್, ಬರೀ ಹೊರಭಾಗಗಳಿಗೆ ಅಷ್ಟೇ ಬಳಸಬೇಕು ಸ್ನೇಹಿತರೆ. ನಾಟ್ ಇವನ್ ಫಾರ್ ದ ಅಂಡರ್ ಆರ್ಮ್ಸ್ಗೂ ಸಹ ನೀವು ಬಳಸುವ ಆಗಿಲ್ಲ. ಸೊ ನೋಡಿ, ಇಷ್ಟು ಬೆಳಗಾಗುತ್ತೆ ಅದು. ಆ ಗ್ರೀನ್ ಇರುವಂತಹ ಪೌಡ್ರ್ ಪ್ಯಾಕು, ಮೆಹಂದಿ ಪ್ಯಾಕ್ ಥರ ಏನಿದೆ ಅದು ಈ ಥರ ಬೆಳ್ಳಗಾಗಕ್ಕೆ ಶುರುವಾಗುತ್ತೆ. ಪೂರ ಡ್ರೈ ಆಗಿಬಿಡಿ. ನಾನು ತುಂಬ ಬೇಗನೆ ತೊಳೆದುಬಿಟ್ಟೆ ನನ್ನ ಪ್ರಕಾರ. ಸೊ ನಿಮಗೆ ಟೈಮ್ ಇದ್ದರೆ ಅರೌಂಡ್ 20-30 ಆ ಥರ ಫುಲ್ ಡ್ರೈ ಆಗಿ ಅದು ಉದುರೋಕ್ಕೆ ಶುರುವಾದಾಗ ನೀವು ವಾಶ್ ಮಾಡಿ, ಬೆಸ್ಟ್ ರಿಸಲ್ಟ್ ಸಿಗುತ್ತೆ ಸ್ನೇಹಿತರೆ. ಯಾರು ಹೊಸ್ದಾಗಿ ನೋಡ್ತಿದ್ದೀರಾ ಪ್ಲೀಸ್ ಲೈಕ್ ಮಾಡಿ ಸ್ನೇಹಿತರೆ. ತುಂಬ ವೀಡಿಯೋಸ್ ಇದೆ ನೋಡಿ. ವಿಡಿಯೋ ವೈರಲ್ ಮಾಡುವಂಥ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ಇದೆ ನೋಡಿ. ಲೈವ್ ಮಾಡ್ಕೊಂಡೇ ಕೂತಿದ್ದೀರಾ ಅನ್ನೋದ್ರ ಬಗ್ಗೆ ವಿಡಿಯೋ ಇದೆ ನೋಡಿ. ಡಿಮಾರ್ಟ್ ರೆಡಿ ಬಗ್ಗೆ ತುಂಬ ಇದೆ ನೋಡಿ. ಸೊ ಬನ್ನಿ, ಈಗ ಆ ಪ್ಯಾಕೆಟ್ ಯಾವುದು ಡಿಸ್ಕ್ಲೋಸ್ ಮಾಡ್ತೀನಿ ಸ್ನೇಹಿತರೆ. ಎಸ್ ನೋಡಿ, ನ್ಯಾಚುರಲ್ ಆ್ಯಂಡ್ ಹರ್ಬಲ್ ಪೌಡರ್ ಅಂತ ಸ್ನೇಹಿತರೆ. ಹರ್ಬಲ್ ವ್ಯಾಕ್ಸಿಂಗ್ ಪೌಡರ್ ಅಂತ ಅದು. ಸೊ ಇಟ್ಸ್ ನೇಮ್ ಅಷ್ಟೇ, ಇನ್ಯಾವುದು ಟಾಪ್ ಬ್ರ್ಯಾಂಡ್ ನೇಮ್ ಏನಿಲ್ಲ. ನ್ಯಾಚುರಲ್ ಹರ್ಬಲ್ ವ್ಯಾಕ್ಸಿಂಗ್ ಪೌಡರ್ ಅಷ್ಟೇ ಅದು. ತುಂಬ ಚೆನ್ನಾಗಿದೆ. ಸೊ ಯು ಕ್ಯಾನ್ ಸರ್ಚ್ ಇಟ್, ಅದೇ ನೇಮ್ ಹಾಕಿ ಸರ್ಚ್ ಮಾಡ್ಬೋದು. ನಾನು ಅದು ಯಾವುದ್ರಲ್ಲಿ ಆರ್ಡ್ರ್ ಮಾಡಿದ್ದೆ ಅಂತ ನೋಡ್ತೀನಿ. ಇದು ಸುಮಾರು ತಿಂಗಳಾಗೋಗಿದೆ ಸ್ನೇಹಿತರೆ. ಸೆಕೆಂಡ್ ಟೈಮ್ ನಾನು ಯೂಸ್ ಮಾಡ್ತಿರೋದು. ನಿಮಗೆ ವೀಡಿಯೋಗೆ ತೋರಿಸ್ಬೇಕು ಅಂತಲೇ ಇಟ್ಕೊಂಡಿದ್ದೆ. ಇನ್ನೂ ಒಂದು ಸ್ವಲ್ಪ ಉಳಿದಿದೆ. ಸೊ ನೀವು ಕಾಲುಗಳಿಗೂ ಸಹ ಯೂಸ್ ಮಾಡ್ಬೋದು. ಹೇರ್ಸ್ ಇದ್ದರೆ ನೋಡಿ ಹೇಗೆ ಸಾಫ್ಟ್ ಫೀಲ್ ಕೊಡುತ್ತೆ. ಹೇರೆಲ್ಲ ಹೋಗಿರುತ್ತೆ, ಎಷ್ಟು ಚೆನ್ನಾಗಿ ಹೋಗಿದೆ. ಅಲ್ಲಿ ಹೋಗಿ ನಾವು ಪಾರ್ಲರಲ್ಲಿ ಆ ವ್ಯಾಕ್ಸಿಂಗ್ ಸ್ಟ್ರಿಪ್ಸಲ್ಲಿ ಮಾಡಿಸ್ಕೊಂಡಾಗ ಜೀವ ಹೋಗುತ್ತೆ. ನಾನಂತ ಅದೆಷ್ಟು ಕಿರ್ಚಾಡಿದ್ದೀನೋ. ಸೊ ಫೋಟೋಶೂಟ್ಗೆ ಯಾವಾಗಲೂ ಲಕ್ಕಿ ಪ್ರೆಗ್ನೆನ್ಸಿ ಫೋಟೋಶೂಟಲ್ಲಿ ಒಂದ್ಸಲ ಮಾಡಿಸಿದ್ದೀನಿ ಅನಿಸುತ್ತೆ. ನಿನ್ನ ಮದುವೆಲಿ ಮಾಡಿಸಿದ್ದೆ ಲಾಸ್ಟ್ ಅನಿಸುತ್ತೆ. ನಾನು ಇದನ್ನು ಮೇಂಟೈನ್ ಮಾಡಲ್ಲ ಸ್ನೇಹಿತರ. ಪೇಯ್ನೇ ತಡೆಯೋಕ್ಕಾಗಲ್ಲ, ಐಬ್ರೋ ಪೇಯ್ನೇ ತಡೆಯೋದು ಕಷ್ಟ. ನೀನು ಆ ಪೇಪರ್ಗೆ ಹಾಕಿ ಪರ್ರ ಅಂತ ಎಳೆದಾಗಂತೂ ಅಯ್ಯಯ್ಯೋ ಇಟ್ಸ್ ಹಾರಿಬಲ್ ಅನಿಸುತ್ತೆ. ಸೊ ಇದು ಬೆಸ್ಟ್ ಅನಿಸುತ್ತೆ ನೋಡಿ, ವರ್ತ್ ಇಟ್ ಅನಿಸುತ್ತೆ. ಜೊತೆಗೆ ನೋಡಿ, ಅಲ್ಲಿ ತೋರಿಸ್ತಾ ಇದ್ದೀನಿ ರಿಂಗ್ ಕಪ್ಪಾಗೋಯ್ತು ಅಂತ. ಗೋಲ್ಡ್ ರಿಂಗ್ ಕಪ್ಪಾಗಿಲ್ಲ, ಸಿಲ್ವರ್ ರಿಂಗ್ ಕಪ್ಪಾಗ್ಬಿಟ್ಟಿದೆ ಅಂತ ತೋರಿಸ್ತಾ ಇದ್ದೀನಿ. ಬಟ್ ಇಲ್ಲ ಸ್ನೇಹಿತರೆ, ಅದು ಆ ಸೆಕೆಂಡಿಗೆ ಮಾತ್ರ ಕಪ್ಪಾಯಿತು ನೋಡಿ. ಈಗ ಪ್ರೆಸೆಂಟ್ದು ಪಿಕ್ ಹಾಕ್ತೀನಿ. ಅದು 1 ಅವರ್ ಆದಮೇಲೆ ನಾರ್ಮಲ್ ಆಗೋಯಿತು, ನಾರ್ಮಲ್ ಕಲರಿಗೆ ಬಂತು. ಬೇಗೇನು ಇಟ್ಸ್ ಆಲ್ ರಿಯಾಕ್ಷನ್ಸ್ ಇರುತ್ತಲ್ಲ ಕೆಮಿಕಲ್ಸ್ದು, ಅದಕ್ಕದು ರಿಯಾಕ್ಟ್ ಆಗಿದೆ ಅಷ್ಟೇ ಸಿಲ್ವರು. ಸೊ ಗೋಲ್ಡ್ ರಿಯಾಕ್ಟ್ ಆಗಿಲ್ಲ ನೋಡಿ. AU ಅಂತಾರೆ ಕೆಮಿಕಲ್ ರಿಯಾಕ್ಷನ್ನು, ಸಿಲ್ವರ್ಗೆ AG ಅಂತಾರೆ. ಸೊ ಸಿಲ್ವರ್ ಈಸ್ ನಾಟ್ ರಿಯಾಕ್ಟಿಂಗ್ ವಿತ್ ದಟ್ ಪೌಡರ್. ಇದು ರಿಯಾಕ್ಟ್ ಆಗಿದೆ. ಇಲ್ಲ, ಸಿಲ್ವರ್ ರಿಯಾಕ್ಟ್ ಆಗಿದೆ, ಗೋಲ್ಡ್ ರಿಯಾಕ್ಟ್ ಆಗಿಲ್ಲ. ಸೊ ನನಗೆ ಬೇಜಾರಾಗೋಯ್ತು, ಅಯ್ಯೋ ನಂದು ಸಿಲ್ವರ್ ಹಾರ್ಟ್ ರಿಂಗ್ ಹೊಟ್ಟೋಯ್ತಲ್ಲ ಸ್ನೇಹಿತರೆ ಅಂತ. ಬಟ್ ಇಲ್ಲ, ಫೋಟೋ ಹಾಕಿದ್ದೀನಿ ನೋಡಿ, ಏನೂ ಆಗೋದಿಲ್ಲ. ಬಟ್ ಬೆಟರ್ ನೀವು ರಿಮೂವ್ ಮಾಡಿದ್ರೆ ಒಳ್ಳೆಯದು. ಆಮೇಲೆ ಅದು ನಾರ್ಮಲ್ ಪೊಸಿಷನಿಗೆ ಬಂತು. ಥ್ಯಾಂಕ್ಸ್ ಫಾರ್ ಸ್ನೇಹಿತರೆ. ಒಂದು ಪಾಯಿಂಟ್ ಹೇಳೋದು ಮರ್ತೆ. ಅದ್ರ ಡ್ರಾಬ್ಯಾಕ್ ಏನಂದರೆ ಸ್ಮೆಲ್ ಸ್ನೇಹಿತರೆ. ಆ ಪೌಡ್ರ್ ಸ್ಮೆಲ್ ಟಾಲ್ರೇಟ್ ಮಾಡೋಕ್ಕಾಗಲಿಲ್ಲ. ಅದೊಂದು ಬಿಟ್ಟರೆ ಇನ್ಯಾವುದೂ ಇಲ್ಲ. ಇಟ್ಸ್ ಓಕೆ, ಸ್ಮೆಲ್ ಏನು ಸಮಸ್ಯೆ ಅನಿಸಲ್ಲ ಅಂದರೆ ಯು ಕ್ಯಾನ್ ಡೂ ಇಟ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಸ್ನೇಹಿತರೆ.